ಹಳ್ಳಿ ಪಟ್ಟಣಗಳಲ್ಲಿ ಪನ್ನೀರ್ನ ಅವಶ್ಯಕತೆ ಇದೆ. ಆದ್ರೆ ನಾವು ಮಾರುಕಟ್ಟೆಗೆ ಕೊಡ್ತಾ ಇರ್ತಕ್ಕಂಥದ್ದು ಎಷ್ಟು ಅಂತ ಅಂದ್ರೆ ಕೇವಲ 5% ಕೂಡ ಇಲ್ಲ ನಮ್ಮ ಉತ್ಪತ್ತಿ. ಸೊ ಇದನ್ನ ಜಾಸ್ತಿ ಮಾಡ್ಬೇಕು. ಯಾರು ಜಾಸ್ತಿ ಮಾಡಕ್ಕಾಯ್ತದೆ? ನಿಮ್ ಕೈ ಶಕ್ತಿ ಇದೆ. ನೀವು ನಿಮ್ ಊರಲ್ಲಿ ಯಾರು ಪನ್ನೀರ್ ಗಿನ್ನೀರ್ ಮಾರ್ತೀವಿ, ಮದುವೆ ಮಾಡಿದಾಗ ಪನ್ನೀರ್ ಬಜ್ಜಿ, ಪನ್ನೀರ್ ಏನಾರ ಮಾಡ್ತಾರಲ್ಲಪ್ಪ, ಪನ್ನೀರ್ ಪಕೋಡ, ಪಾಲಕ್ ಪನ್ನೀರು, ಎಲ್ಲದಕ್ಕೂ ನೀವೇ ಮಾರುಕಟ್ಟೆನ ಹುಡುಕಿ ಕೊಡ್ಬೇಕು. ನಮ್ಗೆ ಹುಡುಕೊಡ್ಬೇಕೋ ಇಲ್ವೋ? ತುಪ್ಪ, ಬೆಣ್ಣೆ, ಏನಪ್ಪ ನಗ್ತೀರಿ ನೀವು? ನಿಮ್ ಮನೆಯಲ್ಲಿ ನಂದಿನಿನೇ ಉಪಯೋಗಿಸ್ಬೇಕು. ಪನ್ನೀರ್ ಎಲ್ಲ ಉಪಯೋಗಿಸೋದು ಬೇರೆ ಅಂತ ಹೇಳಿ ನನಗೆ ಗೊತ್ತಾಗಿದೆ. ಈಗ ಕ್ವಾಲಿಟಿ ಚೆಕ್ ಇದನ್ ಮಾಡ್ತೀನಿ, ರಿಯಾಲಿಟಿ ಚೆಕ್ ಮಾಡಿಸ್ತೀನಿ, ಯಾರ್ಯಾರ ಮನೇಲಿ ಏನೇನು ಉಪಯೋಗಿಸ್ತಾವ್ರೆ ಅಂತ ರಿಯಾಲಿಟಿ ಚೆಕ್ ಮಾಡಿಸ್ತೀನಿ, ಯಾರ್ಯಾರ ಮನೇಲಿ ಏನೇನು ಉಪಯೋಗಿಸ್ತಾರೆ ಅಂತ. ಹೇಳಕ್ ಸುಲಭ, ಮಾಡದ್ ಕಷ್ಟ. ನೋಡ್ದ, ಸಪ್ಲೈ ಇಲ್ಲ ಅಂತೀವಿ, ಅದನ್ನು ಒಪ್ಕೋತೀನಿ. ಸಪ್ಲೈ ಇದೆ. ಇವರು ಇನ್ನ ನಮ್ಮ ಮಾರ್ಕೆಟಿಂಗ್ ಅವರು ಇನ್ನ ರೆಡಿ ಆಗಿಲ್ಲ. ಈಗ ರೆಡಿ ಆಯ್ತಾ, ಈಗ ರೆಡಿ ಮಾಡ್ತಾ ಇದ್ದೀನಿ ಮಾರ್ಕೆಟಿಂಗ್ ಅವರು. ಸೊ ಹಾಗಾಗಿ ಈ ಮಾರ್ಕೆಟಿಂಗು ಕೂಡ ಅವಶ್ಯಕತೆ ಇದೆ. ಮಾರ್ಕೆಟಿಂಗು ನಿಮ್ಮ ಸಹಕಾರ ಕೂಡ ಅವಶ್ಯಕತೆ ಇದೆ. ಸೊ ಹೀಗೆ ಎಲ್ಲ ವಿಭಾಗಗಳಲ್ಲೂ ಕೂಡ ನಾವು ಗಣನೀಯವಾದಂತ ಬದಲಾವಣೆಯನ್ನ, ನಾವು ಚಿಂತನೆಯನ್ನ, ಎಲ್ಲರ ಸಹಕಾರವನ್ನ ಕೋರಿ ನಾವು ಮಾಡ್ತಾ ಇದ್ವಿ. ನಾನು ಹೊಸಕೋಟೆಗೆ ಹೋಗಿದ್ದೆ. ಹೊಸಕೋಟೆಯಲ್ಲೂ ಹೇಳಿದ್ರು, ಅವರು ಶಾಲು ಹೂನಾರ ಎಲ್ಲ ಶರತ್ ಬಚ್ಚೇಗೌಡರು ಹಾಕ್ಬಿಟ್ರು. ನಮಗೆ 22 ಎಕರೆ ಜಮೀನಿದೆ. 22 ಎಕರೆ ಜಮೀನು ಬಚ್ಚೇಗೌಡರು ಕೊಟ್ಟಿದ್ರು. ಅಲ್ಲಿ ಫೀಡ್ಸ್ ಫ್ಯಾಕ್ಟ್ರಿ ಮಾಡಬೇಕು. ಅಲ್ಲಿಂದ ದೊಡ್ಡಬಳ್ಳಾಪುರಕ್ಕೆ ಬಂದ್ವಿ. ದೇವನಹಳ್ಳಿ ಇದೆ. ದೊಡ್ಡಬಳ್ಳಾಪುರಕ್ಕೆ ಹೋಗಿ ದೇವನಹಳ್ಳಿಗೆ ಹೋದ್ವಿ. ಅಲ್ಲೂ 8 ಎಕರೆನಪ್ಪ, ಅಲ್ಲೂ 8 ಎಕರೆ ಜಮೀನಿದೆ. ನಮಗೂ ಇಲ್ಲೇನಾರ ಮಾಡ್ಕೊಡ್ಬೇಕು. ಸೊ ಎಲ್ಲ ಕಡೆ ಭೇಟಿ ನೀಡಿ ಏನ್ ಆಗ್ಬೇಕು, ಏನ್ ಮಾಡ್ಬೇಕು, ಯಾವ ರೀತಿ ಗುಣಮಟ್ಟ, ನಾನ್ ನೋಡಕ್ ಹೋಯ್ತಾ ಇರೋದು ಗುಣಮಟ್ಟ ಹೆಂಗ್ ಇನ್ಕ್ರೀಸ್ ಮಾಡ್ಬೇಕು, ಏನ್ ಸಮಸ್ಯೆ ಇರಬೇಕು ಅಂತ ಕೇಳೋದಿಕ್ಕೆ. ಆದ್ರೆ ಇಲ್ಲಿ ಬರ್ತಾ ಇರೋದು ಬೇಡಿಕೆಗಳು, ನಮ್ ತಾಲೂಕಿಗೆ ಅದು ಬೇಕು, ನಮ್ ತಾಲೂಕಿಗೆ ಇದು ಬೇಕು ಅಂತ. ಖಂಡಿತ ಉತ್ಪತ್ತಿ ಜಾಸ್ತಿ ಆಯ್ತು ಅಂತ ಅಂದ್ರೆ, ಲಾಭಾಂಶ ಜಾಸ್ತಿ ಬಂತು ಅಂತ ಅಂದ್ರೆ ಎಲ್ಲರನ್ನೂ ಸಮಾಧಾನ ಪಡಿಸ್ತಕ್ಕಂತ ಕೆಲಸ ಖಂಡಿತ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಇದು ರೈತರ ಸಂಸ್ಥೆ, ನಮ್ಮ ಸಂಸ್ಥೆ ಅಲ್ಲ. ಈ ಸಂಸ್ಥೆಯನ್ನ ಬೆಳೆಸುವಂತ ದೃಷ್ಟಿನಲ್ಲಿ ಎಲ್ಲ ಅನೇಕ ವಿಚಾರಗಳನ್ನ ನಾವು ಚರ್ಚೆ ಮಾಡಬೇಕಾಗ್ತದೆ. ಖಂಡಿತ ಮುಕ್ತವಾಗಿ ನಿಮ್ಮೆಲ್ಲರನ್ನ ಕುಂಡಿಸ್ಕೊಂಡು, ಎಲ್ಲ ನಾಯಕರುಗಳನ್ನ ಕುಂಡಿಸ್ಕೊಂಡು ಚರ್ಚೆಯನ್ನ ನಾನು ಮಾಡ್ತೇನೆ. ಇವತ್ತೇನು ಈ ಜವಾಬ್ದಾರಿ ಇದೆ, ಈ ಜವಾಬ್ದಾರಿ ಬಹಳ ಕಷ್ಟದ ಜವಾಬ್ದಾರಿ. ಇವತ್ತು ಮಾಗಡಿ ತಾಲೂಕಿನ ಅಭಿವೃದ್ಧಿ ದೃಷ್ಟಿಯಿಂದ, ಈ ಮಾಗಡಿ ತಾಲೂಕಿಗೆ ನೀರಾವರಿಯನ್ನ ಕೊಡುವ ದೃಷ್ಟಿಯಿಂದ ಇವತ್ತು ಒಂದ್ ಕಡೆ ಕಾವೇರಿ ನದಿಯಿಂದ ನೀರು ಬರ್ತಾ ಇದೆ, ಇನ್ನೊಂದ್ ಕಡೆ ಹೇಮಾವತಿಯಿಂದ ನೀರು ಬರ್ತದೆ. ಮುಂದಿನ ದಿನಗಳಲ್ಲಿ ಎತ್ತಿನೊಳಗಿಂದ ಕೂಡ ನಿಮ್ಗೆ ನೀರು ಬರುವಂತ ಎಲ್ಲ ಅವಕಾಶಗಳು ಕೂಡ ಇದೆ. ಒಂದ್ ಕಡೆ ತುಮಕೂರವರು ಮಾಗಡಿ ತಾಲೂಕಿನ ಬಗ್ಗೆ ಬಹಳ ಕೇವಲವಾಗಿ ಮಾತಾಡ್ತಾ ಇದ್ದಾರೆ. ಶ್ರೀರಂಗ ಏತ ನೀರಾವರಿ ಯೋಜನೆ ಮಾಗಡಿ ತಾಲೂಕಿಗೆ ಹೆಂಗ್ ಕೊಡ್ತೀವಿ? ನೀವು ಪಕ್ಷಾತೀತವಾಗಿ ಹೋರಾಟ ಮಾಡ್ಬೇಕ್ರಿ. ಮಾಗಡಿ ತಾಲೂಕಿನವರು ಅಂತ ಅಂದಿದ ತಕ್ಷಣ ಮಾಗಡಿ ತಾಲೂಕವರು ಕಾವೇರಿ ಜಲಾನಯನ ಪ್ರದೇಶದ ವ್ಯಾಪ್ತಿಯ ಒಳಗಡೆ ಬರ್ತಕ್ಕಂಥವ್ರು. ನೀವು ತಮಿಳುನಾಡಿನವರು, ಆಂಧ್ರ ಪ್ರದೇಶದವರು ಅಲ್ಲ. ಕಾವೇರಿ ವ್ಯಾಪ್ತಿಯ ಜಲಾನಯನ ಪ್ರದೇಶದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥವ್ರು. ನಿಮಗೂ ಕೂಡ ನೀರನ್ನ ಕೇಳುವಂತ ಹಕ್ಕಿದೆ. ನೀವೇನು ವ್ಯವಸಾಯಕ್ಕೆ ನೀರು ಕೇಳ್ತಾ ಇಲ್ಲ, ನಿಮ್ಮ ಅಂತರ್ಜಲವನ್ನ ವೃದ್ಧಿ ಮಾಡ್ಲಿಕ್ಕೆ ಕುಡಿಯೋ ನೀರಿಗೆ ನೀವು ನೀರನ್ನ ಕೇಳ್ತಾ ಇದ್ದೀರಿ. ನೀವು ಬೇರೆ ತಾಲೂಕಿಂದ ಬೇರೆ ರಾಜ್ಯದವ್ರ ಮೇಲೆ ನೀವು ಹೋರಾಟ ಮಾಡ್ಬೇಕು ಅಂತೀರಿ. ನೀವು ಮಾಗಡಿಯನ್ನ ಬೇರೆ ರೀತಿ ನೋಡ್ತು ಅಂತ ಅಂದ್ರೆ ಎಷ್ಟು ಸರಿ ಅಂತಕ್ಕಂಥದ್ದು. ಇವತ್ತು ಕುಣಿಗಲ್ನ ಶಾಸಕರು ಜನಜಾಗೃತಿ ಅಭಿಯಾನವನ್ನ ಹಮ್ಮಿಕೊಂಡಿದ್ದಾರೆ. ಪ್ರತಿದಿನ ಜನಜಾಗೃತಿ ಅಭಿಯಾನವನ್ನ ಮಾಡ್ತಾ ಇದ್ದಾರೆ. ಇದೇ ರೀತಿ ನಮ್ಮನ್ನ ಮಲತಾಯಿ ಧೋರಣೆಯನ್ನ
ಮಾಗಡಿ ತಾಲೂಕ್ ಮೇಲಾಗ್ಲಿ ಕುಣಗಲ್ ತಾಲೂಕ್ ಮೇಲೆ ಅವರು ಏನಾರ ತೋರಿದ್ದೇ ಆಯ್ತು ಅಂದ್ರೆ ಇವತ್ತು ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ಮಾನ್ಯ ಗೃಹ ಸಚಿವರಿರ್ಬೋದು, ಸಂಪೂರ್ಣವಾಗಿ ಈ ಯೋಜನೆ ಏನು ನಮ್ಮ ಲಿಂಕ್ ಕೆನಾಲ್ ಇದೆ, ಈ ಲಿಂಕ್ ಕೆನಾಲ್ ಅನ್ನ ಮಾಡಲಿಕ್ಕೆ ಸಂಪೂರ್ಣವಾಗಿ ಬದ್ಧರಾಗಿದ್ದೇವೆ. ನಾವು ಆ ನೀರನ್ನ ಮಾಗಡಿ ತಾಲೂಕಿನಲ್ಲಿ ಕೆರೆಗಳನ್ನ ಯಾವ ಕುಡಿಯೋ ನೀರಿನ ಯೋಜನೆ ಕೇವಲ ಅರ್ಧ TMC ನೀರನ್ನ ಕೊಡ್ಲಿಕ್ಕೆ ನಾವು ಒಪ್ಪಿಗೆಯನ್ನು ಇಟ್ಟಿದ್ದೇವೆ. ಅಲೋಕೇಶನ್ ಇದೆ. ಕುಣಿಗಲ್ಗೆ 2.9 TMC ನೀರನ್ನ ಕೊಡ್ಲಿಕ್ಕೆ 25 ವರ್ಷಗಳಿಂದ ಎಷ್ಟೇ ಕೆರೆ ನೀರು ಬಂದ್ರು, ಎಷ್ಟೇ ಮಳೆ ನೀರು ಬಂದು, ಎಷ್ಟೇ ತಮಿಳುನಾಡಿಗೆ ನೀರು ಹೋದ್ರು, ಎಷ್ಟೇ ಇದಾದ್ರೂ ಕೂಡ ಕುಣಿಗಲ್ಗೆ ಬಂದಿರತಕ್ಕಂಥದ್ದು 0.38 TMC ಅಷ್ಟೇ. ಇದುವರೆಗೂ ನೀರು ಬರಿದಿರೋದಷ್ಟು. ಎಷ್ಟೇ ಸರಿ ಫ್ಲಡ್ ಆಗಿ ಹೊರಟೋಯ್ತು, ಹಂಗಾಗೋಯ್ತು, ಹಿಂಗಾಗೋಯ್ತು ಅಂತ ಅಂದ್ರೂ ಕೂಡ ಕಾರಣ ಏನು ಅಂತ ಹೇಳಿದ್ರೆ ಮೇಲ್ಗಡೆ ಇರೋರು ಕೆಳಗಡೆ ಇರೋರಿಗೆ ನೀರನ್ನ ಕೊಡ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ ನಾವು ಲಿಂಕ್ ಕೆನಾಲ್ ಮಾಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ, ಉಪಮುಖ್ಯಮಂತ್ರಿಗಳ ಹತ್ರ ಒತ್ತಾಯ ಮಾಡಿ ನಾನು ಹಿಂದೆ ಸಂಸದನಾಗಿದ್ದಂತ ಸಂದರ್ಭದಲ್ಲಿ ಇದನ್ನ ಮಂಜೂರಾತಿ ಮಾಡಿಸಿ ಇಟ್ಟಿದ್ವಿ. ಅದನ್ನ ಟೆಂಡರ್ ಕರೆದಿದ್ರು, ಆಗ್ಲೇ ಕ್ಯಾನ್ಸಲ್ ಮಾಡಿದ್ರು. ಈಗ ರಾಜಕೀಯ ಕಾರಣಗಳಿಗೋಸ್ಕರ, ನೀವು ರಾಜಕೀಯ ಕಾರಣಗಳಿಗೋಸ್ಕರನೇ ನಮ್ಮನ್ನ ವಿರೋಧ ಮಾಡ್ತು ಅಂತ ಅಂದ್ರೆ ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ರಾಜಕೀಯ ಕಾರಣಗಳನ್ನ ಬಿಟ್ಟು ನಿಮ್ಮ ವಿರುದ್ಧನೂ ಕೂಡ ಹೋರಾಟವನ್ನ ಮಾಡಬೇಕಾಗ್ತದೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಮಾಗಡಿ ತಾಲೂಕಿನ ಪ್ರತಿಯೊಬ್ಬರು ಕೂಡ ರೈತರು ಅವರ ನೀರನ್ನ ಕೇಳಲಿಕ್ಕೆ ಹಕ್ಕಿದೆ. ಈ ಕರ್ನಾಟಕದ ಪ್ರತಿಯೊಬ್ಬರಿಗೂ ಕೂಡ ನ್ಯಾಯ ಒದಗಿಸುವಂತಹ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮಾಡ್ತಾರೆ. ಅದ್ರ ಬಗ್ಗೆ ಯಾರಿಗೂ ಅನುಮಾನ ಬೇಡ. ಯಾತಕ್ಕೆ ನಾವು ಎತ್ತಿನೊಳೆಯಿಂದ ನೀರು ತರ್ತಾ ಇದೀವಿ? ಯಾತಕ್ಕೆ ನಾವು ಕೃಷ್ಣ ಮೇಲ್ದಂಡೆ ಕೃಷ್ಣ ವಿಚಾರವಾಗಿ ಚರ್ಚೆ ಮಾಡ್ತೀವಿ? ನಾವು ಅಲ್ಲೊಂದು ಮಾತಾಡ್ತೀವಿ, ಇಲ್ಲೊಂದು ಮಾತಾಡ್ತೀವಿ ಅಂದ್ರೆ ಅರ್ಥ ಏನಿದಕ್ಕೆ? ನಾವು ಕಾವೇರಿ ಜಲಾನಯನ ಪ್ರದೇಶದ ಒಳಗಡೆ ಇರ್ತಕ್ಕಂಥವ್ರು, ನಾವು ಕಾವೇರಿಯನ್ನ ಹೊರಗಡೆ ಇರ್ತಕ್ಕಂಥವ್ರು ನಾವು ನೀರು ಕೇಳಿದ್ರೆ ನೀವು ವಿರೋಧ ಮಾಡೋದು ಸರಿ. ನೀವು ಬೇಕು ಅಂತ ಹೇಳಿ ಇವತ್ತು ರಾಜಕೀಯ ಕಾರಣಗಳಿಗೋಸ್ಕರ ನೀವು ನಿಮ್ಮ ಅಸ್ತಿತ್ವವನ್ನ ರಾಜಕೀಯವಾಗಿ ಉಳಿಸ್ಕೊಳ್ಳಿಕ್ಕೋಸ್ಕರ ವಿರೋಧ ಮಾಡ್ತಾ ಇದ್ದೀರಿ. ಅದು ಸರಿಯಲ್ಲ. ನಾನು ವೇದಿಕೆ ಮುಖಾಂತರ ಎಲ್ಲ ನಾಯಕರುಗಳಿಗೆ ನಾನು ಮನವಿಯನ್ನ ಮಾಡ್ತೇನೆ. ನಿಮ್ಮ ಲಿಂಕ್ ಕೆನಾಲ್ಗೆ ಸ್ಕಾಡಾ ಸಿಸ್ಟಮ್ ಇದೆ. ಅವತ್ತೇನೋ ಸ್ಕಾಡಾ ಸಿಸ್ಟಮ್ ಇರಲಿಲ್ಲ. ಇವತ್ತು ಎಲ್ಲ ಸಿಸ್ಟಮ್ ಸ್ಕಾಡಾ ಸಿಸ್ಟಮ್ ಕೂಡ ನಾವು ಡಿಸ್ಟ್ರಿಬ್ಯೂಷನ್ ಎಷ್ಟೆಷ್ಟು ಆಗ್ಬೇಕು ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಿ ಚಿಂತನೆಯನ್ನ ಮಾಡಿದ್ದೇವೆ. ಸೊ ಅದಕ್ಕೆ ಆತಂಕ ಬೇಡ. ಸಂಪೂರ್ಣವಾಗಿ ಇಡೀ ತುಮಕೂರು ಜಿಲ್ಲೆಯ ನೀರಾವರಿ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಅದಕ್ಕೆ ಕುಣಗಲ್ಗೆ, ಮಾಗಡಿಗೆ ನೀವು ನ್ಯಾಯವನ್ನ ಒದಗಿಸ್ಕೊಡ್ಬೇಕು ಅಂತ ಹೇಳಿ ಎಲ್ಲ ನಾಯಕರಿಗೆ ನಾನು ತಮ್ಮ ಈ ಮುಖಾಂತರ, ಈ ವೇದಿಕೆಯ ಮುಖಾಂತರ ನಾನು ಮನವಿಯನ್ನ ಮಾಡ್ತಾ ಇದ್ದೇನೆ. ಸೊ ಹೀಗೆ ಸಾಕಷ್ಟು ಚಿಂತನೆಗಳನ್ನ ಇಟ್ಕೊಂಡು ನಾವು ಕೆಲಸ ಕಾರ್ಯಗಳನ್ನ ನಾವು ಮಾಡ್ತಾ ಇದ್ದೀವಿ. ಬೇರೆ ಬದಲಾವಣೆಯನ್ನ ಕೂಡ ನಾವು ತರೋರಿದ್ದೇವೆ. ರೈತರ ವಿಚಾರದಲ್ಲಿ ಎಲ್ಲರ ವಿಚಾರಗಳಲ್ಲೂ ಕೂಡ ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ. ವಿಮಾನ ನಿಲ್ದಾಣ, 2ನೇ ವಿಮಾನ ನಿಲ್ದಾಣದ ಬಗ್ಗೆನೂ ಕೂಡ ಚರ್ಚೆ ಆಗ್ತಾ ಇದೆ. ಇಲ್ಲೆಲ್ಲ ಸುತ್ತಮುತ್ತ ಬರ್ತದೆ ಅಂತ ಹೇಳಿ, ಅಲ್ಲೆಲ್ಲ ಸುತ್ತಮುತ್ತ ಬರ್ತದೆ ಅಂತ ಹೇಳಿ, ಎಲ್ಲಿ ಬರುತ್ತೋ ಗೊತ್ತಿಲ್ಲ, ಒಟ್ನಲ್ಲಿ ನಮ್ಮ ಸುತ್ತಮುತ್ತ ಬರುತ್ತೆ. ನನಗೆ ಗೊತ್ತಿಲ್ಲ, ಎಲ್ಲೋ ಒಂದ್ ಕಡೆ ಬರ್ತದೆ. ಆತಂಕ ಇರೋದು ಏನ್ ಗೊತ್ತಾ? ರೈತರ ಮಕ್ಕಳು ರೈತರಾಗಿ ಉಳಿಲಿಕ್ಕೆ ಯಾರು ಇಷ್ಟಪಡ್ತಾ ಇಲ್ಲ. ಇದು ನಮ್ಮ ಮುಂದಿರ್ತಕ್ಕಂಥ ದೊಡ್ಡ ಸವಾಲು. ಬೆಂಗಳೂರು ಜಿಲ್ಲೆಗೆ ಹೊಂದ್ಕೊಂಡಿರ್ತಕ್ಕಂಥ, ಬೆಂಗಳೂರು ನಗರ ಜಿಲ್ಲೆಗೆ ಹೊಂದ್ಕೊಂಡಿರ್ತಕ್ಕಂಥ, ಬೆಂಗಳೂರು ಉತ್ತರ ಜಿಲ್ಲೆ ಏನಿದೆ, ಬೆಂಗಳೂರು ದಕ್ಷಿಣ ಜಿಲ್ಲೆ ಏನಿದೆ, ನಾವು ನಮ್ಮ ರೈತರ ಮಕ್ಕಳುಗಳು ಶಾಶ್ವತವಾಗಿ ಉಳಿತಾರ ಅನ್ನತಕ್ಕಂಥ ಒಂದು ಚಿಂತನೆ ನಮ್ಮಲ್ಲಿದೆ. ಆ ಚಿಂತೆ ಸರಿದೂಗಿಸ್ಬೇಕು ಅಂತ ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ ಕೂಡ ನಾವು, ಆ ಉತ್ಪತ್ತಿ ಯಾಕೆ ಕಡಿಮೆ ಆಗ್ತಾ ಇದೆ. ಇವತ್ತು ಮೊದಲು ಹೊಸಕೋಟೆನಲ್ಲಿ ಸಾಕಷ್ಟು ಹಾಲು ಬರ್ತಾ ಇತ್ತು, ದೊಡ್ಡಬಳ್ಳಾಪುರದಲ್ಲಿ ಸಾಕಷ್ಟು ಹಾಲು ಬರ್ತಾ ಇತ್ತು, ಆನೇಕಲ್ಲಲ್ಲಿ ಸಾಕಷ್ಟು ಹಾಲು ಬರ್ತಾ ಇತ್ತು.
ದೇವನಹಳ್ಳಿನಲ್ಲಿ ಸಾಕಷ್ಟು ಹಾಲು ಬರ್ತಾ ಇತ್ತು. ಇವತ್ತು ಈಲ್ಡ್ ಕಡಿಮೆ ಆಗ್ತಾ ಇದೆ, ಘಟಕ ದೊಡ್ಡದಾಗ್ತಾ ಇದೆ, ಈಲ್ಡ್ ಕಡಿಮೆ ಆಗ್ತಾ ಇದೆ. ಯಾತಕ್ಕೆ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ರೆ ನಗರೀಕರಣದ ಹಿಂದೆ ನಾವಿದ್ದೇವೆ. ರೈತರು ತನ್ನ ಪ್ರವೃತ್ತಿಯನ್ನ ಬಿಡ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು ಈ ಎಲ್ಲ ವಿಚಾರಗಳನ್ನ ಕೂಡ ನಾವು ಸಾಕಷ್ಟು ದೂರದೃಷ್ಟಿಯನ್ನ ಇಟ್ಕೊಂಡು ಚಿಂತನೆಯನ್ನ ಮಾಡಿ, ಒಂದೇ ಅಲ್ಲ, ನಿಮ್ ಮನೆಯಲ್ಲಿ ನಿಮ್ ಸೊಸೆ ಬಂದು ಸಗಣಿ ಎತ್ತು ಅಂತ ಅಂದ್ರೆ ಎತ್ತುತ್ತಾರೇನ್ರಿ? ಎತ್ತಾರ? ಏನಪ್ಪ ಎಣ್ಣೆ ಕೊಡಲ್ಲ, ಆಲ್ರಿ ಜಾಸ್ತಿ ಮಾಡಿ ಜಾಸ್ತಿ ಮಾಡದೆ ಹೋಗಿ ಎತ್ತ ಮನಸ್ಥಿತಿ ಇದೆಯಾ? ಇದೆಯನ್ರಿ? ನಿಜ ಹೇಳಿ ಪ್ರಾಮಾಣಿಕವಾಗಿ. ನಿಮ್ ಸೊಸೆ ಬಂದು ಇರ್ತಾರೇನ್ರಿ? ಏನವ ಹೆಣ್ಮಕ್ಳು ಇರ್ತಾರೆ, ಹೆಣ್ಮಕ್ಳೆ ಸೊಸೆದಿರಲ್ವೇ? ನಿಮ್ ಹೆಣ್ಮಕ್ಳು ಇರ್ತಾರನೆಯ ಎಣ್ಣೆ ಕೊಡಲ್ರಿ. 10 ಸಾವಿರ ಎಂದ ತಕ್ಷಣ ಯಾಕೋ ಇಲ್ಲಿ ಕೆಲಸ ಜಾಸ್ತಿ ಅದೇ, ಸುಮ್ಮನೆ ಯಾರ ಬರ್ತೀವನ್ನ ಇವನ್ ಅಲ್ಲೆಲ್ಲ ಬೆಂಗಳೂರಲ್ಲಿ ಓಡಾಡ್ತಾ ಇರೋ ನೋಡ್ಕೋ ಅಂತೀವಿ. ಹೌದಾ ಇಲ್ವಾ? ಈ ಆತಂಕ ನನಗಿದೆ ಬೆಂಗಳೂರು ಡೈರಿನಲ್ಲಿ. ನಾ ಚಿಂತೆ ಸರಿಯಾಗಿ ಮಾಡ್ತಾ ಇದ್ದೀನಾ ಇಲ್ವಾ? ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದು ಈಗ ನನ್ನ ಮೊದಲನೇ ಸವಾಲು. ಆನಂದನೇ ಮಾಡ್ಬೇಕು ಕಾನೂನು. ರೈತರ ಮಕ್ಕಳಿಗೆ ಹೆಣ್ ಕೊಡ್ಬೇಕು ಅಂತ ಕಾನೂನು ಮಾಡ್ಬೇಕಂತೆ ಹೋಗ ಸರ್ಟಿಫಿಕೇಟ್ ಮಾಡ್ಕೊಂಡ್ ಬಂದ್ಬಿಡ್ತಾರೆ ರಿಯಲ್ ಎಸ್ಟೇಟ್ ಮಾಡೋರಲ್ಲ. ಏನಪ್ಪ ಮುದ್ರಾಜು, ನಾವೇನೋ ಮಾಡಕ್ ಹೋದ್ರೆ ಅವ್ರೇನೇನೋ ಮಾಡಿ. ಸೊ ಕೊನೆಗೆ ಸಫರರ್ ಯಾರು ಅಂತ ಹೇಳಿದ್ರೆ ರೈತನೇ. ಅದೆಲ್ಲ ಮಾತಾಡಕ್ ಹೋದ್ರೆ ಟೈಮ್ ಆಯ್ತದೆ. ನೀವ್ ಹೇಳ್ತಾ ಇರೋದು, ನೀವ್ ಚರ್ಚೆ ಮಾಡ್ತಾ ಇರೋದಲ್ಲ ಮಾತು ಬಹಳ ಸುದೀರ್ಘವಾದಂತ ಚರ್ಚೆ ಒಳಗಡೆ ಮಾಡೋಣ. ಸೊ ಇಂಥ ಸಂದರ್ಭಗಳು ಜಾಸ್ತಿ ಇದೆ. ಖಂಡಿತ ಪ್ರಾಮಾಣಿಕವಾಗಿ ನಾನು ಹೇಳಿದ್ದೀನಿ, ನೋಡ್ರಪ್ಪ ನನಗೆ ನಿಮ್ ಡೈರಿ ಕಾರ್ ಬೇಡ, ನಿಮ್ ಡೈರಿ ಸಂಬಳ ಬೇಡ, ನಿಮ್ ಡೈರಿ ಇದೇನು ಬೇಡ ನನಗೆ. ನಾನು ನನ್ನ ಗಾಡಿಲಿ ಬರ್ತೀನಿ, ನನ್ನ ಗಾಡಿಲಿ ಹೋಯ್ತೀನಿ, ನಾನಿರೋ ಗಂಟ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದೇನೆ. ನನ್ನ ಮೇಲೆ ತಾವೆಲ್ಲರೂ ಕೂಡ ನಂಬಿಕೆಯನ್ನು ಇಟ್ಟಿದ್ದೀರಿ. ಆ ನಂಬಿಕೆಗೆ ನಾನು ಯಾವಾಗಲೂ ಕೂಡ ಋಣಿಯಾಗಿದ್ದೇನೆ. ಸೊ ಇವತ್ತೇನು ಹೊಸ ಜವಾಬ್ದಾರಿಯನ್ನ ನಮ್ಮೆಲ್ಲ ನಾಯಕರುಗಳು ವಹಿಸಿದ್ದಾರೆ, ಖಂಡಿತ ಪ್ರಾಮಾಣಿಕವಾಗಿ ಅದರಲ್ಲಿ ನ್ಯಾಯವನ್ನ ಕೊಡಿಸುವಂತ ಕೆಲಸವನ್ನ ನಿಮಗ್ ಮಾತ್ರ ಅಲ್ಲ, ರೈತರಿಗೆ ಮಾತ್ರ ಅಲ್ಲ, ಗ್ರಾಹಕರಿಗೆ ಮತ್ತು ಸಂಸ್ಥೆಗೆ, ಈ ಮೂರಕ್ಕೂ ಕೂಡ ನ್ಯಾಯವನ್ನ ಕೊಡಿಸುವಂತ ಕೆಲಸವನ್ನ ಖಂಡಿತ ನಾನು ಮಾಡ್ತೇನೆ. ನನ್ನ ಮನವಿ ಏನು ಅಂತ ಹೇಳಿದ್ರೆ, ನಂದಿನಿ ಉಳಿಸಿ, ನಂದಿನಿ ಬೆಳೆಸಿ, ನಂದಿನಿ ವಸ್ತುಗಳನ್ನ ಪ್ರತಿಯೊಬ್ಬರು ಕೂಡ ನಿಮ್ಮ ನಿಮ್ಮ ಮನೆಗಳಲ್ಲಿ ಬಳಸಿ ಅಂತೇಳಿ ನಮ್ಮಲ್ಲಿ ಕೈ ಮುಗಿದು ಪ್ರಾರ್ಥಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಒಂದ್ ನಿಮಿಷ ಗಂಗಣ್ಣವ್ರೆ, ನಾನು